ಅರಣ್ಯ ಒತ್ತುವರಿ ಆಗಬಾರ್ದು. ಅದಕ್ಕೆ ಈಗ 1980ನೇ ಇಸ್ವಿನಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅರಣ್ಯ ಸಂರಕ್ಷಣಾ ಕಾಯ್ದೆ ಮಾಡಿದ್ರು ಅಲ್ವಾ? ಯಾವ ಕಾರಣಕ್ಕೂ ಕೂಡ ಅರಣ್ಯನ ಇತರೆ ಉಪಯೋಗಗಳಿಗೆ ಬಿಟ್ಟು ಕೊಡಬಾರದು ಅಂತ ಒಂದು ಕಾಯ್ದೆ ಮಾಡಿದ್ದಾರೆ. ಆ ಕಾಯ್ದೆ ಬಹಳ ಕಠಿಣವಾಗಿದೆ. ಆದರೆ ನಮ್ಮ ಅಧಿಕಾರಿಗಳು ಕೂಡ ಅಷ್ಟೇ ಕಠಿಣತೆಯಿಂದ ಸಂರಕ್ಷಣೆಯನ್ನ ಮಾಡಬೇಕು. ಕಾನೂನು ಯಾವ ಕಾರಣಕ್ಕೂ ಕೂಡ ರಾಜಿ ಮಾಡ್ಕೊಳ್ಳದೇನೆ ಅದು ಮಾಡ್ಬೇಕು. ಈಗ ಹೊಸದಾಗಿ ನೇಮಕ ಆದ್ರಲ್ಲ 267 ಜನ ಅಲ್ಲ, 267. ನಿಮ್ಮ ಭಾಷೆ 267, ನಮ್ಮ ಭಾಷೆಲೇ 267. ಬೀದರಿಂದ ಬಂದವರಲ್ಲ, 267. ಅವ್ರಿಗೆ ಪ್ರಮಾಣ ವಚನ ಬೋಧನೆ ಮಾಡಿದ್ರಿ. ಏನಂತ? ಪ್ರಾಮಾಣಿಕತೆಯಿಂದ, ಬದ್ಧತೆಯಿಂದ ಕಾಡನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ. ಅದು ಮಾಡ್ಬೇಕಷ್ಟೇ. ದಟ್ ಇಸ್ ವಾಟ್ ದಿ ಗವರ್ಮೆಂಟ್ ಎಕ್ಸ್ಪೆಕ್ಟ್ಸ್ ಫ್ರಮ್ ಯು ಅಲ್ವಾ? ನೀವೆಲ್ಲ ಆ ಬೋಧನೆ ಮಾಡಿದಾಗ ಹೇಳಿದಿರಲ್ಲ, ಅದನ್ನು ಮಾಡ್ಬೇಕಷ್ಟೆ. ಆಮೇಲೆ ಇವತ್ತು ಈ ಮಾನವ ಪ್ರಾಣಿಗಳ ಸಂಘರ್ಷ, ಕಾಡು ಪ್ರಾಣಿಗಳ ಸಂಘರ್ಷ ನಡೀತದೆ. ಇದು ಒಂದು ದೊಡ್ಡ ಸವಾಲಾಗ್ಬಿಟ್ಟಿದೆ. ಅದಕ್ಕೆ ನಮ್ಮ ಸರ್ಕಾರ ಈ ಮಾನವ ಪ್ರಾಣಿಗಳ ಸಂಘರ್ಷ ಇದೆಯಲ್ಲ, ಅದು ಆನೆಗಳಿರ್ಬೋದು, ಹುಲಿಗಳಿರ್ಬೋದು, ಚಿರತೆಗಳಿರ್ಬೋದು, ಕರಡಿಗಳಿರ್ಬೋದು, ಯಾವುದೇ ಕಾಡು ಪ್ರಾಣಿಗಳು, ಈ ಪ್ರಾಣಿಗಳು ಹೊರಗಡೆ ಯಾಕೆ ಬರ್ತವೆ ಅಂತೇಳಿ ನೀವೇ ಅನಲೈಸ್ ಮಾಡಬೇಕು. ನನ್ನ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ, ಬಹುತೇಕವಾಗಿ ಬೇರೆ ಬೇರೆ ಕಾರಣಗಳಿಗೆ ಬರಬಹುದು, ಬಹುತೇಕವಾಗಿ ಮೇವು ನೀರಿಗೋಸ್ಕರ ಬರ್ತವೆ ಅಲ್ವಾ? ಅದಕ್ಕೆ ನೀವು ಕಾಡಿನಲ್ಲೇ ನೀರು ಸಿಕ್ಕಬೇಕು ಅವಕ್ಕೆ, ಪ್ರಾಣಿಗಳಿಗೆ, ಮತ್ತೆ ಮೇವು ಸಿಕ್ಕಬೇಕು. ಪ್ರಾಣಿಗಳಿಗೆ, ಕಾಡು ಪ್ರಾಣಿಗಳಿಗೆ ಕಾಡಿನಲ್ಲಿ ಎಲ್ಲ ಸಿಕ್ಕಿದ್ರೆ ಅವಕ್ಕೆ ಬದುಕಲಿಕ್ಕೆ ಬೇಕಾದಂತ ಅವಶ್ಯಕತೆಗಳು ದೊರಕಿದ್ರೆ ಕಾಡು ಬಿಟ್ಟು ಹೊರಗಡೆ ಬರ್ತಕ್ಕಂಥದ್ದು ಬಹಳ ಕಡಿಮೆ ಆಗ್ಬಿಡ್ತದೆ ಆಗ ಅಲ್ವಾ? ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಜನಗಳಿಗೆ ಬಹಳ ತೊಂದರೆ ಆಗುತ್ತೆ. ನಾವು ಪರಿಹಾರ ಕೊಡಬಹುದು. ಎಷ್ಟು? 15 ಲಕ್ಷನ ಪರಿಹಾರ ಕೊಡೋದು? 15 ಲಕ್ಷ ಪರಿಹಾರ ಕೊಡ್ತೀವಿ. ಆದ್ರೆ ಸತ್ತೋದ್ರೆ 15 ಲಕ್ಷ ಅದರಿಂದ ಉಪಯೋಗ ಆಗತ್ತಾ? ಹೆಚ್ಚು ಉಪಯೋಗ ಆಗತ್ತಾ? ಆಗೋದಿಲ್ಲ. ಅದಕ್ಕೋಸ್ಕರ ಪಾಪ ನೀವು ಕಾಡು ರಕ್ಷಣೆ ಮಾಡುವಾಗ ವನ್ಯ ಪ್ರಾಣಿಗಳಿಂದ ಬಹಳ ಜನ ಜೀವ ಕಳ್ಕೊಳ್ತಕ್ಕಂಥದ್ದು, ಅಥವಾ ಬೇರೆ ಬೇರೆ ಕಾರಣಗಳಿಗೋಸ್ಕರ ಬೆಂಕಿ ಇದರಲ್ಲಿ ಜೀವ ಕಳ್ಕೊಳ್ತಕ್ಕಂಥದ್ದು, ಇವೆಲ್ಲ ಇರ್ತವೆ, ಇಲ್ಲ ಅಂತ ನಾನು ಹೇಳೋದಿಲ್ಲ.